ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಭಾನುವಾರದ ಶುಭಾಶಯಗಳು. ಸೊ ನೋಡಿ, ಊರಿಂದ ಗೌರಿಬಿದನೂರಿಂದ ನಮ್ಮ ಅತ್ತೆ ಬಂದಿದ್ದಾರೆ. ನೋಡಿ, ಆರಾಮಾಗಿ ಇದ್ದೋಗ್ಬೇಕು ತಾನೆ. ನೋಡಿ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇನೇ ವಿಡಿಯೋ ಮಾಡಬೇಕಾಗಿತ್ತು. ನಮ್ಮ ಅತ್ತೆ ಸ್ಯಾಟರ್ಡೇ ಬಂದಿದ್ದು, ಸ್ವಲ್ಪ ನಾನು ಹೊರಗಡೆ ಹೋಗಿದ್ದೆ, ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವತ್ತಂತೂ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಹೇಳಿ, ಎಷ್ಟೋ ವರ್ಷದ ಮೇಲೆ ನಮ್ಮ ಅತ್ತೆ ಬಂದಿರೋದು. ರೂಮಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಅತ್ತೆ ಮಕ್ಕಳೇ ಹಾಯ್ ಅಂದ್ರು, ಹಾಯ್ ಮಾಡ್ರು. ನೋಡ್ರಿ, ಪಾಪ ನನ್ನ ತಂಗಿ ಭಾನುವಾರ ಏನು ಕೆಲಸ ಮಾಡಿಲ್ಲ ಅಂದ್ರೂ ಅವಳ ಕೆಲಸ, ಭಾನುವಾರದ ಕೆಲಸ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದಂತೂ ತುಂಬ. ನನ್ನ ತಂಗಿ ಮನೆಯಲ್ಲಿ ಏನು ಕೆಲಸ ಮಾಡಿಲ್ಲ ಅಂದರೂ ಈ ಫಿಶ್ ಟ್ಯಾಂಕ್ ಮಾತ್ರ ಕ್ಲೀನ್ ಮಾಡ್ತಾಳೆ. ಅದ್ರಲ್ಲಿ ಫಿಶ್ ಅಂತೂ ಒಂದೇ ಇರುತ್ತೆ ನಮ್ಮ ಮನೇಲಿ. ಅದೇನಂತ ಗೊತ್ತಿಲ್ಲ, ಅದು ಎಷ್ಟು ಫಿಶ್ಶು ತಂದು ಹಾಕಿದ್ರೂ ಸತ್ತು ಹೋಗ್ತಾನೆ ಇರುತ್ತೆ, ಯಾಕಂತ ಗೊತ್ತಿಲ್ಲ. ಇದು ಒಂದು ಮಾತ್ರ ಚೆನ್ನಾಗಿ ಮಾಡ್ತಾಳಲ್ವಾ ಸೌಮ್ಯ? ಮನೇಲಿ ಒಂದು ಕಸ ಗುಡಿಸಲ್ಲ, ಪಾತ್ರೆ ತೊಳಿಯಲ್ಲ, ಮನೆ ಕೆಲಸ ಮಾಡಲ್ಲ. ನೋಡ್ರಿ, ಸೋಂಬೇರಿ ಬಗ್ಗೆ ಅಂತೂ ಕೇಳಲೇಬೇಡ್ರಿ. ಮನೆಗೆ ಮಗಳು ಅಲ್ಲ, ಸೋಂಬೇರಿ ಅವಳು. ಇವಾಗ ಆಲ್ರೆಡಿ ಅಲ್ಲಿ ಮಟನ್ ಸಾರು, ಇಡ್ಲಿ ರೆಡಿ ಆಗ್ತೈತೆ. ಒಂದು 10 ಇಡ್ಲಿ ತಿಂತೀಯ ಅಂಕಿತಾ? ಒಂದು 15 ಇಡ್ಲಿ ತಿಂತಾಳೆ. ತಂದಿರೋ 1.5 kg ಮಟನಲ್ಲಿ ಅರ್ಧ kg ಅವಳೇ ತಿಂತಾಳೆ. ತಿನ್ಬಿಟ್ಟು ಫೋನ್ ನೋಡ್ಕೊಂಡು ಕುತ್ಕೋತಾಳೆ. ನಿನ್ನ ಹೆಸ್ರೇನು? ಡುಬ್ಲು. ಡುಬ್ಲು ಡುಬ್ಲು ನಾ ನಿನ್ನ ಹೆಸರು? ಮಧ್ಯಾಹ್ನಕ್ಕೆ ಮಾಡಮ್ಮ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ. ಈಗ ಎಲ್ಲರೂ ಬರ್ತಾರೆ. ಸರಿ ಸರಿ, ಓಕೆ, ಡನ್. ಮಾಡಮ್ಮ. ಗುಡ್ ಗುಡ್. ಅತ್ತೆ ಆಯ್ತಾ ಅತ್ತೆ, ನಿನ್ನ ಪಾತ್ರೆ ತೊಳೆದಿದ್ದು? ಸರಿ ಅತ್ತೆ. ಇನ್ಯಾರು ಮಾಡ್ತಾರೆ? ఎవరు చేస్తారు? ನನ್ನ ಫ್ರೆಂಡ್ಸ್ಗಳು ಮುತ್ತುಗಳು, ನನ್ನ ತಂಗಿದರು ಮುತ್ತುಗಳು. ಅವಳು ತುಂಬಾ క్లీన్ అత్తే. అమ్ము రాజేశ్వర ఇంట్లో స్టవ్ అంతా క్లీన్, దిన్నుము కడిగి పెడతాను. రాత్రిలో కూడా తుడిసి పెడతాను. పదే పోనే ఇంట్లో అంతా చేస్తా ఉంటాడు అనుకో. ఆయన ఏం చేసేది ఆ వంటేనేమ్మా గంట పొద్దు చేస్తుంటేనే సంకేతులు పెడుతుంది. 1 గంట సేపు అయింది. మటన్ తినಬೇಕು, ತಿಂದೇ ಇಲ್ಲ ಇರಬಾರ್ದು. ಪೀಸ್ ತಿನ್ಬೇಡ, ಬರೀ ಸಾಂಬಾರ್ ತಿನ್ನು. ಅದಕ್ಕೆ ಸ್ವಲ್ಪನೇ ಮಾಡಿರೋದು, ಇನ್ನು ಬಾಕಿದ ಆಮೇಲೆ ಬಿರಿಯಾನಿ ಮಾಡ್ತಾರೆ. ಫೋನಲ್ಲಿ ಬಿಟ್ಬಿಟ್ಟು ಹಾಕಿರೋ ತಿನ್ನಲ್ಲಿ, ತಣ್ಣಗಾಗುತ್ತೆ. ಫೋನಲ್ಲಿ ಇಡಲ್ಲಿ. ಫೋನು ಯಾವಾಗ ನೋಡಿದ್ರು ತಿನ್ನೋ ಅಲ್ಲಿ. ಹೇಗಿದೆ ಮಟನ್ ಸಾಂಬಾರು? ಸ್ವಲ್ಪ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಾಕಾ ಪೀಸ್ಗಳು? ನಾಚ್ಕೋಬೇಡ, ತಿನ್ನಂಕಿತ ತಂದಿರೋದೇ ನಿಮ್ಗೋಸ್ಕರನೇನೆ. ನಾಚ್ಕೋಬೇಡ ಮಾ. ಅಂಕಿತಂಗೆ 1/4 kg ತಂದಾಕೋ, ಇನ್ನೊಂದು 1/4 kg ತಂದಾಕಮ್ಮ ಅವಳಿಗೆ, ಅಂಕಿತಂಗೆ. ಹಂಗಿದೆ ಮಟನ್ ಸಾರು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನೇ ಮಾಡಿದ್ದು. ನಿನ್ನ ಮಕ್ಕ ನೋಡು. ನೋಡಿ, ನನ್ನ ಮಗಳು ಎಲ್ಲಡಿಕೆ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದಾಳೆ. ನಮ್ಮ ಮನೆಗೆ ಯಾರಾದರೂ ಎಲ್ಲಡಿಕೆ ಹಾಕೊಳ್ಳೋರು ಬಂದರೆ ಅವ್ರ ಪಕ್ಕದಲ್ಲೇ ಇರ್ತಾಳೆ. ಯಾಕೆ ಹೇಳಿ? ಎಲ್ಲಡಿಕೆ ಇಸ್ಕೊಂಡು ತಿನ್ನೋದಕ್ಕೆ. ನಮ್ಮ ಅತ್ತೆಗೂ ಅವಳಿಗೂ ಜೋಡಿ ಕರೆಕ್ಟಾಗಿದೆ. ಅರ್ಧ ನನ್ನ ಮಗಳು ಎಲ್ಲಡಿಕೆ ಹಾಕ್ಕೊಳ್ಳೋದು ಕಲಿಯೋದಕ್ಕೆ ಕಾರಣನೇ ನಮ್ಮ ಅತ್ತೆ. ಚಿಕ್ಕ ಮಗುನಲ್ಲಿ ತಿನ್ಸಿ ಅಭ್ಯಾಸ ಮಾಡಿಸಿ. ಅಂದ್ರೆ ಗೈಸ್, ತಪ್ಪು ತಿಳ್ಕೊಬಿಡಿ, ನನ್ನ ಮಗಳು ದಿನ ಎಲ್ಲಡಿಕೆ ಹಾಕ್ಕೊಳ್ಳಲ್ಲ. ಅಪರೂಪಕ್ಕೆ ಹಿಂಗೆ ಯಾರಾದರೂ ಬಂದು ಕೊಟ್ಟಾಗ ಹಾಕೋತಾಳೆ ಅಷ್ಟೇ. ಆಮೇಲೆ ನೀವೆಲ್ಲರೂ ಅದನ್ನು ಕಮೆಂಟ್ ಮಾಡ್ಬಿಟ್ಟಿರ, ನಿಮ್ಮ ಮಗಳು ದಿನ ಎಲ್ಲಡಿಕೆ. ಮನೇಲಿ ಒಬ್ರು ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಅವಾಗವಾಗ ಈ ಥರ ಅಮ್ಮನಿಗೆ ತಲೆ ಬಚ್ಚಬೇಕು, ಕಾಲಿಗೆಲ್ಲ ನೈಲ್ ಪಾಲಿಶ್ ಹಾಕ್ಬೇಕು. ಹೌದಪ್ಪ, ತಾಯಿದಿರ್ ಮಕ್ಕಳನ್ನ ಕಷ್ಟಪಟ್ಟು ಸಾಕೋದೇನಕ್ಕೆ ಈ ಥರ ಸೇವೆ ಮಾಡಬೇಕು ಅಂತ. ಹ್ಞೂ ಕಣೆ, ನೈಲ್ ಪಾಲಿಶ್ ಹಾಕ್ಬೇಕು. ಎಸ್, ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಈ ಕೆಲಸ ಆದರೂ ಮಾಡ್ತಿದ್ದಾಳೆ ಅಂತ ತೋರ್ಸೋದಕ್ಕೆ ಜನ ಬೈತಾರಲ್ಲ, ನಿಮ್ಮ ಮಗಳಿಗೆ ಕೆಲಸ ಹೇಳ್ಕೊಡಿ ಅಂತ. ಅದಕ್ಕೇನೆ ನೈಲ್ ಪಾಲಿಶ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಈ ಕಾಲ್ ಹಿಂಗ್ ಗಲೀಜಾಗಿರೋದಕ್ಕೆ ನಿನ್ ಕಾಲ್ ಇಷ್ಟು ಬೆಳ್ಳಗಿರೋದು. ಅರ್ಥ ಆಯ್ತಾ? ನನಗೆ ಇಷ್ಟ ಇಲ್ಲತ್ತೆ. ಫಸ್ಟ್ ತುಂಬಾ ದೊಡ್ಡ ಕಾಲುಂಗ್ರ ಹಾಕ್ತಿದ್ದೆ, ಇವಾಗ ಸಾಕ್ ಬಿಡತ್ತೆ ಇದೆ.
ಲೇ ನನ್ನ ಕಾಲು ಚೆನ್ನಾಗಿಲ್ಲ, ನಿನ್ನ ಕಾಲು ಚೆನ್ನಾಗೈತೆ, ಆದ್ರೆ ಈ ಕಾಲು ಹಿಂಗೆ ಗಲೀಜಾಗಿರೋದಕ್ಕೆ ನಿನ್ನ ಕಾಲು ಇಷ್ಟು ಬೆಳ್ಳಗಿರೋದು. ಅರ್ಥ ಆಯ್ತಾ? ತಾಯಿ ಕಷ್ಟಪಡೋದು ಮಕ್ಕಳಿಗೋಸ್ಕರ. ಯಾಕೆ ನಿನ್ನ ನಡ್ಕೊಂಬ ಅಂತ ಹೇಳಿದ್ರು ಅವರು? ಏನೋ ಹೀರೋ ಥರ ಆಗ್ಬಿಟ್ಟಿದ್ಯಾ? ಹೋಗಲ್ಲ ಅಣ್ಣ ಅವನೇ ಒಳಗಡೆ. ಬರ್ರೆ ನನಗೆ ಗೊತ್ತಾಯ್ತು. ಬಂದ್ರೆ ಅವ್ನು ಬಂದಲ್ಲ ನಡ್ಕೊಂಡು, ಚಾರ್ವಿ ಬಂದ್ಬಿಟ್ನಲ್ಲ ನಡ್ಕೊಂಡು. ನಮ್ಗೆ ಅವಾಗ್ಲೇ ಗೊತ್ತಾಯ್ತು ನೀವೆಲ್ಲ ಬೋರ್ತಿದ್ದೀರಾ ಅಂತ. ವೆಲ್ಕಮ್ ಟು ಭವ್ಯ ಓಮ್. ನನ್ ಮಗ ಬಂದ ಜನ್ನಿ ಮಗನೇ. ಹಾಯ್ ಮಾಡು ದೊಡ್ಡಮ್ಮಂಗೆ. ಬನ್ರಿ. ಏನಲ್ಲ ಮರ್ತೋಗಿದ್ಯೇನೋ? ಮರ್ತೋಗವ್ನೆ. ಹೌದೇನೋ ಮರ್ತೋಗಿದ್ಯೇನೋ? ಇಲ್ಲ ಏನು ವರ್ಷ ನೀನ್ ಮರ್ತೋಗಿದ್ದೆ ದೊಡ್ಡಮ್ಮನ? ನೀನ್ ಮರಿ ಮಾತಾಡಿಸ್ತಾಳಪ್ಪ ಸ್ವಲ್ಪ. ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ನನ್ನ ಮಗಳು. ಇವತ್ತು ನನ್ನ ತಂಗಿದಿರೆಲ್ಲ ಬರ್ತಾರೆ ಅಂತ ನಮ್ಮ ಅತ್ತೆನೂ ಬಂದಿದ್ರು ಅಂತ ನಾನ್ ವೆಜ್ ಜಾಸ್ತಿ ತಂದ್ರೆ ಮರ್ತೇ ಹೋಗ್ಬಿಟ್ಟಿದೀನಿ. ನನ್ನ ತಂಗಿ ಮನೆಯಲ್ಲಿ ಗಣೇಶ ಹೋಮ ಮಾಡಿಸಿದ್ರು, ಅವರು ನಾನ್ ವೆಜ್ ತಿನ್ನಂಗಿಲ್ಲ. ಇನ್ನೊಂದು ತಂಗಿ ಮನೆಯಲ್ಲಿ ಅವ್ರ ರಿಲೇಟಿವ್ ಯಾರೋ ಡೆತ್ ಆಗಿದ್ರು, ಅವ್ರಿಗೇನೋ ಸೂತ್ಕ ಅಂತೆ. ಪಾಪ ಇಡ್ಲಿ ಚಟ್ನಿ ತಿಂತವ್ರು ನಂಗೆ ಬೇಜಾರಾಗ್ತಿದೆ. ಯಾಕೆ ಹೇಳಿ? ನಾವು ಬೆಳಗ್ಗೆನೆ ಮಟನ್ ಸಾರು, ಇಡ್ಲಿ, ಚಿಕನ್ ಫ್ರೈ ಎಲ್ಲ ಮಾಡಿದ್ರು, ಬಟ್ ಇವ್ರು ತಿಂತಿಲ್ಲ ಅಂತ ಬೇಜಾರಾಗ್ತಿದೆ. ಕುತ್ಕೊಳ್ಳಲಿ ನೋಡ್ರಿ, ಇವನಷ್ಟು ತೀಟೆ ಸುಬ್ಬ ಯಾರು ಇಲ್ಲ. ತೀಟೆ ಸುಬ್ಬ, ನಿನ್ ಹೆಸರೇನು ಹೇಳು? ತೀಟೆ ಸುಬ್ಬ. ನೋಡಿ ನನ್ನ ತಂಗಿ ಬರ್ತಾ ಊರಿಂದ ಅವರೆಕಾಯಿ ತಗೊಂಬಂದಿದ್ದಾಳೆ. ಈ ಅವರೆಕಾಯಿ ಸುಳಿದು ನಾಳೆ ಇಕ್ಕಿದ ಬೇಳೆ ಸಾಂಬಾರ್ ಮಾಡಿ ಇಡ್ಲಿ ಮಾಡಿ ಎತ್ಕೊಂಡು ಹೋಗ್ಬೇಕಂತೆ. ಅಲ್ಲ ನಮ್ಮಮ್ಮ ಅದಕ್ಕೆ ಬೇರೆ ನಮ್ಮ ಮನೆಯಲ್ಲಿ ಒಂದು ವಾರದ ಅನ್ನ ಮಿಗ್ಲಿರುತ್ತಲ್ಲ, ಆ ಅನ್ನ ರುಬ್ತಾರೆ. ಸ್ವಲ್ಪ ಇದನ್ನ ಹಾಕ್ತಿವಿ ಕಣೆ, ಟೀ ಸೊಪ್ಪು ಹಾಕ್ತಿವಿ. ಅಲ್ಲ ಇದನ್ನು ವಿಡಿಯೋದಲ್ಲಿ ಪಕ್ಕ ಹಿಂಗೆ ಹಾಕ್ತೀನಿ. ನೋಡ್ ನಮ್ಮ ಮನೆ ಎಮ್ಮೆ ಕರ ಇದು. ಭಾನುವಾರ ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ವಿ, ಯಾರ್ಯಾರು ಬಂದಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ಎಲ್ಲ ನೋಡಿರ್ತೀರ. ಸೊ ಏನೇ ಮಾತಾಡಿದ್ರು ನಾವು ನ್ಯಾಚುರಲಾಗಿ ಮಾತಾಡಿದ್ದೀವಿ, ಅಂದರೆ ಫಿಲ್ಟ್ರೆಲ್ಲ ಏನೂ ಇಲ್ಲ, ಯಾವುದೇ ಥರ ಮಾತುಗಳು ಇದರಲ್ಲಿ ಹೈಡ್ ಮಾಡಿಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.